ನಮಸ್ಕಾರ ಸ್ನೇಹಿತರೆ. ಎನರ್ಜಿ ಡ್ರಿಂಕ್ ಕುಡಿದ್ರೆ ಹೆಂಗಾಗುತ್ತೆ ಗೊತ್ತಾ, ನಾನು ರಾಕೆಟ್ ಥರ ಆಗಿಬಿಡ್ತೀನಿ ಅಂತ ತುಂಬ ಜನ ಕುಡಿದಿರಲ್ಲ. ಈ ವಿಡಿಯೋ ನೋಡಲೇಬೇಕು. ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಹಗಲಿಡಿ ಎನರ್ಜಿ ಡ್ರಿಂಕ್. ದೊಡ್ಡವ್ರದ್ದು ಸಂಜೆ ಆದಮೇಲೆ ಬೇರೆ ಡ್ರಿಂಕ್ ಇರುತ್ತೆ, ಬಟ್ ಹಗಲಿಡಿ ಎನರ್ಜಿ ಡ್ರಿಂಕ್ ಇಲ್ಲ ಅಂದರೆ ಬೆನ್ನು ಮೂಳೆ ಬಗ್ಗದ ಹಿಂಗಾಗಿರುತ್ತೆ ತುಂಬ ಜನಕ್ಕೆ. ಅದು ಕುಡಿದ್ರೆ ಮಾತ್ರ ನೆಟ್ಟಗಾಗೋದು. ಹಿಂಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಕಲರ್ 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 ವಾಟರ್, ಶುಗರ್ ವಾಟರ್, ಕೆಮಿಕಲ್ ವಾಟರ್ ಕುಡಿತಾ ಇದ್ದಾರೆ. ಸುಸ್ತಾಯ್ತಾ ತಗೋ ಕುಡಿ, ವರ್ಕ್ ಇದೆಯಾ ತಗೋ ಕುಡಿ, ಏನೋ ಹೊರಕ್ಕಿದೆಯಾ ತಗೋ ಕುಡಿ, ಏನೋ ಎಳೆಯೋಕ್ಕಿದೆಯಾ ತಗೋ ಕುಡಿ, ಏನೋ ದುಡಾಕಿದೆಯಾ ತಗೊಂಡು ಕುಡಿ, ಓಪನ್ ಮಾಡು ಕುಡಿ, ಫ್ರೆಂಡ್ಸ್ ಜೊತೆ ಪಾರ್ಟಿ ಇದೆಯಾ ಕುಡಿ, ಡ್ಯಾನ್ಸ್ ಮಾಡೋಕ್ಕಿದೆಯಾ ಕುಡಿದು ಕುಣಿ, ಕ್ರಿಕೆಟ್ ಆಡೋಕ್ಕಿದೆಯಾ ಕುಡ್ದು ಆಡು. ಈ ಥರ ಆಗಿ ಹೋಗಿದೆ ಎನರ್ಜಿ ಡ್ರಿಂಕ್ ಎಲ್ಲ ಕಡೆ. ರಸ್ತೆಗಳಲ್ಲಿ ಮುಂಚೆಲ್ಲ ರೋಡ್ ಸೈಡಲ್ಲೆಲ್ಲ ಯಾವ್ಯಾವುದೋ ಪ್ಯಾಕೆಟ್ಗಳು ಬಿದ್ದಿರ್ತಾ ಇದ್ವು, ಆ ಪಾನ್ ಮಸಾಲ ಇದು ಅದು ಇದು ಅಂಥೇಳಿ. ಈಗೆಲ್ಲ ಕಡೆ ಎನರ್ಜಿ ಡ್ರಿಂಕ್ ಟಿನ್ಗಳು, ಡಬ್ಬಿಗಳು, ಬಾಟ್ಲುಗಳು ಬಿದ್ದಿರ್ತವೆ. ಆದರೆ ಹುಷಾರು ಸ್ನೇಹಿತರೆ, ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ ಅಂತ ಇದನ್ನು ದಿನಾನೂ ಕುಡಿತಾ ಇದ್ರೆ, ಘಟಘಟ ಅಂತ ಕುಡಿತಾ ಇದ್ರೆ, ಇದರ ಬಗ್ಗೆ ಭಾರತದ ಆಹಾರ ಸುರಕ್ಷತಾ ಪ್ರಾಧಿಕಾರ ಕೊಟ್ಟಿರೋ ವಾರ್ನಿಂಗ್ ನೋಡಿಬಿಡಿ. ಫಸ್ಟಿಗೆ ನೀವು ಕುಡಿತಿರೋದು ನಿಮಗೆ ಶಕ್ತಿ ಕೊಡೋ ಸಂಜೀವಿನಿ ಅಲ್ಲ, ಬದಲಾಗಿ ನಿಮ್ಮ ಶಕ್ತಿಯನ್ನು ಒಳಗೊಳಗೆ ಕರಗಿಸಿ ನಿಮ್ಮನ್ನು ನಿಶ್ಶಕ್ತ ಮಾಡೋ, ನಿಧಾನವಾಗಿ ಕೊಲ್ಲೋ ಸ್ಲೋ ಪಾಯ್ಸನ್. ದೈತ್ಯ ಕಂಪನಿಗಳಿಗೆ FSSAI ಶಾಕ್. ಸ್ನೇಹಿತರೆ, ಮೊನ್ನೆ ಇದ್ದಕ್ಕಿದ್ದಂತೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ದೇಶದಲ್ಲಿರೋ 6 ಕಂಪನಿಗಳಿಗೆ ನೋಟಿಸ್ ಕೊಡ್ತು. ನಂಬರ್ 1 ರೆಡ್ ಬುಲ್, ಹಾಗೆ ಪೆಪ್ಸಿಕೋ ಕಂಪನಿಯ ಸ್ಟಿಂಗ್, ಸಾಕಷ್ಟು ಅಂಗಡಿಯಲ್ಲಿ ಸಿಗೋ ಮಾನ್ಸ್ಟರ್, ಆಡ್ರಾನಲಿನ್ ರಶ್, ಹೆಲ್ ಎನರ್ಜಿ ಮತ್ತು ಅಂಬಾನಿಯ ಕ್ಯಾಂಪಾ ಎನರ್ಜಿ ಗೋಲ್ಡ್ ಬೂಸ್ಟ್ಗೂ ಕೂಡ ಇವರು ನೋಟಿಸ್ ಕೊಟ್ಟರು. FSSAI ಕೊಟ್ಟಿರೋ ಕಾರಣ ಏನಂದರೆ ಇದೆಲ್ಲ ಎನರ್ಜಿ ಡ್ರಿಂಕೇ ಅಲ್ಲ ಅಂತ. ಭಾರತದ ಕಾನೂನಲ್ಲಿ ಎನರ್ಜಿ ಡ್ರಿಂಕ್ ಅನ್ನೋ ಯಾವುದೇ ಕ್ಯಾಟಗರಿನೇ ಇಲ್ಲ. ಇವೆಲ್ಲ ಕ್ಯಾಫಿನೇಟೆಡ್ ಬೆವರೇಜಸ್ ಅಷ್ಟೇ, ಅಂದರೆ ಕೆಫಿನ್ ಇರೋ ಸಾಮಾನ್ಯ ಪಾನೀಯಗಳು. ಆದರೆ ಕಂಪನಿಗಳು ಮಾಡ್ತಿರೋದೇನು, ಇದನ್ನು ಕುಡಿದ್ರೆ ಮೈಂಡ್ ಶಾರ್ಪ್ ಆಗುತ್ತೆ, ಬಾಡಿಗೆ ಎನರ್ಜಿ ಬರುತ್ತೆ, ದಣಿವು ಮಾಯ ಆಗುತ್ತೆ. ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ ಹೆಂಗಿರುತ್ತೆ ಅಂಥೇಳಿ, ನೀವನ್ನು ಸೂಪರ್ ಹ್ಯೂಮನ್ ಥರ ಆಗುತ್ತೆ ಅಂತ ತೋರಿಸ್ತಾರೆ. ಹೀಗಾಗಿ ಇದೊಂದು ಪಕ್ಕಾ ಮೆಡಿಕಲ್ ಕ್ಲೇಮ್. ಸಾಮಾನ್ಯವಾಗಿರೋ ಒಂದು ಐಟಮನ್ನು ಮಾರಿ ಔಷಧಿ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಕಾನೂನು ಬಾಹಿರ ಅಂತ FSSAI ಹೇಳಿದೆ. ಸುಳ್ಳು ಪ್ರಚಾರವನ್ನು ತಕ್ಷಣ ನಿಲ್ಲಿಸಿ ಅಂತ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಿದೆ. ಅಷ್ಟೇ ಅಲ್ಲ, ಈ ಆದೇಶ ಹೊರಬಿದ್ದ ನಂತರ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ದೊಡ್ಡ ನಿರ್ಧಾರಕ್ಕೆ ಬಂದಿದೆ. ಶಾಲಾ ಕಾಲೇಜುಗಳ 500 ಮೀಟರ್ ಸುತ್ತಮುತ್ತ ಈ ಎನರ್ಜಿ ಡ್ರಿಂಕ್ಸನ್ನು ಮಾರಾಟ ಮಾಡೋಕೆ ಅವಕಾಶ ಇಲ್ಲ. ಅದು ಸಂಪೂರ್ಣ ಬ್ಯಾನ್ ಅಂತ ಅನೌನ್ಸ್ ಮಾಡಿದೆ. ಈ ತಂಬಾಕಿನ ಪದಾರ್ಥ, ನಶಾ ಪದಾರ್ಥ ಬ್ಯಾನ್ ಮಾಡ್ತಿದ್ರಲ್ಲ ಸ್ಕೂಲ್ ಸುತ್ತಮುತ್ತ, ಆ ರೀತಿ ಸಾಕಷ್ಟು ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹದ್ದೇ ಕಾನೂನು ಬರಬೇಕು ಅನ್ನೋ ಆಗ್ರಹ ಜಾಸ್ತಿ ಆಗ್ತಿದೆ. ಸ್ನೇಹಿತರೆ, ವಿದೇಶಗಳಲ್ಲಿ ಆಲ್ರೆಡಿ ಹಲವಾರು ಕಂಟ್ರೀಸಲ್ಲಿ ಮಕ್ಕಳಿಗೆ ಇವುಗಳನ್ನು ಮಾರಾಟ ಮಾಡೋದನ್ನು ಬ್ಯಾನ್ ಕೂಡ ಮಾಡಲಾಗಿದೆ. ಪೋಲೆಂಡ್, ಲ್ಯಾಟ್ವಿಯಾ, ಲಿಥುವೇನಿಯಾ, ಟರ್ಕಿ ಮತ್ತು ರೊಮೇನಿಯಾದಲ್ಲಿ. ಬ್ರಿಟನ್ನಲ್ಲೂ ಕೂಡ ಮಕ್ಕಳಿಗೆ ಇದನ್ನು ಮಾರೋದಿಲ್ಲ. ಆದರೆ ಭಾರತದಲ್ಲಿ ಎನರ್ಜಿ ಡ್ರಿಂಕ್ ಸೇವನೆಗೆ ಇಲ್ಲಿವರೆಗೆ ಯಾವುದೇ ಏಜ್ ರೆಸ್ಟ್ರಿಕ್ಷನ್ ಇರಲಿಲ್ಲ. ಇದು ವೆರಿ ವೆರಿ ಡೇಂಜರಸ್. FSSAI ರೂಲ್ಸ್ ಪ್ರಕಾರ 1 ಲೀಟರ್ ಪಾನೀಯದಲ್ಲಿ 145ರಿಂದ 300 ಮಿಲಿಗ್ರಾಮ್ ಕೆಫಿನ್ ಇರ್ಬೋದು. ಆದರೆ ನೀವು ಕುಡಿಯೋ ಬರೀ 250 ml ಸಣ್ಣ ಕ್ಯಾನ್ನಲ್ಲಿ ಆವ್ರೇಜ್ ಆಗಿ 75 ಮಿಲಿಗ್ರಾಮ್ ಕೆಫಿನ್ ಇರುತ್ತೆ. ಅಂದರೆ ನೀವು ದಿನಕ್ಕೆ ಕುಡಿಯೋ 3-4 ಕಪ್ ಸ್ಟ್ರಾಂಗ್ ಕಾಫಿಯನ್ನು ಒಂದೇ ಗುಟುಕಿಗೆ ಕುಡಿದಷ್ಟು ಸ್ಟ್ರಾಂಗ್ ಡೋಸ್ ಬಂದು ಹೊಡೆಯುತ್ತೆ ಬುರುಡೆಗೆ. ಇದು ನೇರವಾಗಿ ದೇಹದ ಮೇಲೆ, ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಮೆದುಳಲ್ಲಿ ಆಡಿನೋಸಿನ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ. ಇದು ಸುಸ್ತಾದಾಗ ಮೆದುಳಿಗೆ ಸಾಕು ಮಲಗು ಅಂತ ಸಿಗ್ನಲ್ ಪಾಸ್ ಮಾಡುತ್ತೆ. ಆದರೆ ಕೆಫೀನ್ ಆ ಆಡಿನೋಸಿನ್ ರಿಸೆಪ್ಟರ್ಸ್ನ ಬ್ಲಾಕ್ ಮಾಡುತ್ತೆ ಹೋಗಿ. ಇದರಿಂದ ಮೆದುಳಿಗೆ ಸುಸ್ತಾಗಿರೋದೇ ಗೊತ್ತಾಗಲ್ಲ. ಹಾಗೆ ಡೋಪಮೈನ್ ರಿಲೀಸ್ ಹೆಚ್ಚಾಗುವಂತೆ ಮಾಡಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಹಾರ್ಟ್ ರೇಟ್ ಜಾಸ್ತಿ ಆಗುವಂತೆ ಮಾಡುತ್ತೆ. ಒಟ್ಟಾರೆ ಇದು ನಿಮ್ಮ ಮೆದುಳನ್ನು ಮೋಸ ಮಾಡುತ್ತೆ. ಅದು ಬಿಟ್ಟರೆ ಇದು ಯಾವುದೇ ರಿಯಲ್ ಎನರ್ಜಿಯನ್ನು ಬಾಡಿಗೆ ಕೊಡಲ್ಲ. ಹಾಗೆ ಈ ಎನರ್ಜಿ ಡ್ರಿಂಕ್ ಸಕ್ಕರೆಯ ಭಂಡಾರವನ್ನೇ ಹೊಂದಿರುತ್ತೆ. 250 ml ಎನರ್ಜಿ ಡ್ರಿಂಕ್ನಲ್ಲಿ 27ರಿಂದ 35 ಗ್ರಾಮ್ವರೆಗೆ ಸಕ್ಕರೆ ಇರುತ್ತೆ. 7ರಿಂದ 10 ಟೀ ಸ್ಪೂನ್ ಸಕ್ಕರೆ. WHO ಪ್ರಕಾರ ಒಬ್ಬ ಮನುಷ್ಯ ದಿನವಿಡೀ ಸೇರಿ 20-25 ಗ್ರಾಮ್ಗಿಂತ ಹೆಚ್ಚು ಸಕ್ಕರೆ ತಗೊಳ್ಳಂಗಿಲ್ಲ ಬಾಡಿಗೆ. ಆದರೆ ಇಲ್ಲಿ ಒಂದು ಚಿಕ್ಕ 250 ml ಡಬ್ಬಿಯಲ್ಲಿ ಇಡೀ ದಿನದ ಲಿಮಿಟ್ ಕ್ರಾಸ್ ಆಗಿಬಿಡುತ್ತೆ. ಇಷ್ಟೊಂದು ಸಕ್ಕರೆ ಒಟ್ಟಿಗೆ ರಕ್ತಕ್ಕೆ ಸೇರಿದ್ರೆ ರಕ್ತದಲ್ಲಿ ದಿಢೀರಂತ ಗ್ಲೂಕೋಸ್ ಲೆವೆಲ್ ಶೂಟಪ್ ಆಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ಯಾಂಕ್ರಿಯಾಸ್ ವಿಪರೀತ ಇನ್ಸುಲಿನ್ ಉತ್ಪಾದಿಸುತ್ತೆ. ಆ ಕ್ಷಣಕ್ಕೆ ನಿಮಗೆ ಮೈಯಲ್ಲಿ ಕರೆಂಟ್ ಪಾಸ್ ಆದಂಗೆ ಫೀಲ್ ಆಗುತ್ತೆ. 1-2 ಗಂಟೆಯಲ್ಲಿ ದಿಢೀರಂತ ಶುಗರ್ ಕ್ರ್ಯಾಶ್ ಆಗುತ್ತೆ. ಇದರಿಂದ ಮೊದಲಿಗಿಂತ ಡಬಲ್ ಸುಸ್ತಾಗುತ್ತೆ. ಇನ್ನು ಎನರ್ಜಿ ಡ್ರಿಂಕ್ನಲ್ಲಿರೋ ಇನ್ನೊಂದು ಅಂಶ ಅಂದರೆ ಸಬ್ಸ್ಟ್ಯಾನ್ಸ್ ಟೌರಿನ್. ಇದೊಂದು ಸಿಂಥೆಟಿಕ್ ಅಮೈನೋ ಆಸಿಡ್
ಕೆಲ ಎನರ್ಜಿ ಡ್ರಿಂಕ್ಸಲ್ಲಿ ಆ್ಯಡ್ ಮಾಡ್ತಾರೆ. 250 ml ಎನರ್ಜಿ ಡ್ರಿಂಕ್ ಆವರೇಜ್ ಆಗಿ 1000 ಮಿಲಿಗ್ರಾಮ್ ಟೌರಿನನ್ನು ಹೊಂದಿರುತ್ತೆ. ಇದು ಕೆಫೀನ್ ಜೊತೆ ಸೇರಿಕೊಂಡು ನರಮಂಡಲ ಮತ್ತು ಹೃದಯದ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಹೃದಯದ ಮಾಂಸಖಂಡಗಳು ಅಸ್ವಾಭಾವಿಕವಾಗಿ ಪಂಪ್ ಆಗೋಕ್ಕೆ ಶುರುವಾಗ್ಬೋದ್ರಿಂದ BP ಹೆಚ್ಚಾಗಿ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಾಗ್ಬೋದು. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ ಎನರ್ಜಿ ಡ್ರಿಂಕ್ನಲ್ಲಿ. ಮುಖ್ಯವಾಗಿ ಮೆಂಟಲ್ ಹೆಲ್ತ್ ಮತ್ತು ಹಾರ್ಟ್ ಹೆಲ್ತ್ಗೆ ಏನಾಗುತ್ತೆ ಅಂತ ನೀವು ನೋಡಿದ್ರಿ. ಆದರೆ ಸ್ನೇಹಿತರೆ, ಮನೆಯ ಆಧಾರ ಸ್ತಂಭ ಆಗಿರೋರಿಗೆ ಏನಾದರೂ ಆದರೆ ಕುಟುಂಬದ ಗತಿ ಏನು? ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ವಿಡಿಯೋದ ಪಾರ್ಟ್ನರ್ ಪಾಲಿಸಿ ಬಜಾರ್ನಲ್ಲಿ ನಿಮಗೆ ಭಾರತದ ಎಲ್ಲ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸನ್ನು ನೋಡಿ ಕಂಪೇರ್ ಮಾಡಿ ತಗೊಳಕ್ಕಾಗತ್ತೆ. 53 ಟಾಪ್ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನು ಒಂದೇ ವೇದಿಕೆಯಲ್ಲಿ ಕಂಪೇರ್ ಮಾಡ್ಬೋದು. ಬರೀ ₹500ಗೆ ₹1 ಕೋಟಿ ಕವರೇಜ್ ಕೊಡೋ ಪಾಲಿಸಿಯನ್ನು ನೀವು ಬೈ ಮಾಡ್ಬೋದು. ಆವಾಗ ದುಡಿಯೋ ವ್ಯಕ್ತಿಯನ್ನೇನಾದರೂ ಕೂಡ ಫ್ಯಾಮಿಲಿ ಕಳ್ಕೊಂಡ್ರೆ ದುರದೃಷ್ಟವಶಾತ್ ಸನ್ನಿವೇಶದಲ್ಲಿ ಆಗ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಶಾಕ್ ಕೂಡ ಇರೋದಿಲ್ಲ, ಎರಡೆರಡು ಶಾಕ್ ಆಗೋದಿಲ್ಲ, ಎಮೋಷನಲ್ ಡ್ಯಾಮೇಜ್ ಜೊತೆಗೆ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ನ ಅಮೌಂಟ್ ಆ 1 ಕೋಟಿನೋ 2 ಕೋಟಿನ ಮಾಡಿಸಿರ್ತೀರಿ, ಒನ್ ಶಾಟ್ನಲ್ಲಿ ಲಂಸಮ್ ಆಗಿ ಅವರ ಅಕೌಂಟಿಗೆ ಬರುತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಇದು ಅನಿವಾರ್ಯ. ಯಂಗ್ ಏಜ್ನಲ್ಲಿ ಮಂತ್ಲಿ ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಎಷ್ಟು ಬೇಗ ಜಾಯ್ನ್ ಆಗ್ತೀವೋ ಅಷ್ಟು ಒಳ್ಳೆಯದು. ಯಾಕಂದರೆ ಆಮೇಲೆ ಒಂದ್ಸರಿ ಜಾಯ್ನ್ ಆದಾಗ ಕಮ್ಮಿಲೇ ಜಾಯ್ನ್ ಆಗಿಬಿಟ್ರೆ ಮತ್ತೆ ರೇಟ್ ಜಾಸ್ತಿ ಆಗಲ್ಲ, ವರ್ಷ ಲಾಕ್ ಆಗುತ್ತೆ. ಅದು ಟರ್ಮ್ ಇನ್ಶೂರೆನ್ಸ್ನ ಬೆಸ್ಟ್ ಫೀಚರ್. ನೀವಿನ್ನು ಮಾಡಿಸೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಅಪ್ಲೈ ಮಾಡಿ ಸ್ನೇಹಿತರೆ ಇವಾಗಲೇ. ಬನ್ನಿ ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಈ ಎನರ್ಜಿ ಡ್ರಿಂಕ್ಗಳು ಕಲರ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಕ್ಕೆ ಏನು ಮಾಡ್ತಾರೆ ಗೊತ್ತಾ? ಸಿಂಥೆಟಿಕ್ ಕಲರ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಹಾಗೆ ಅವು ಕೆಡದಂತೆ ಇಡೋಕೆ ಸೋಡಿಯಂ ಬೆನ್ಜೋಯೇಟ್ನಂಥ ಪ್ರಿಸರ್ವೇಟಿವ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಇವೆಲ್ಲ ದೇಹಕ್ಕೆ ನಾನಾ ರೀತಿಯ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಜೊತೆಗೆ ಕೆಫೀನ್ ಮೆದುಳು ಸುಸ್ತಾಗಿದ್ರೂ ಬಲವಂತವಾಗಿ ಎಬ್ಸೋದ್ರಿಂದ ಕ್ರಮೇಣ ನಿದ್ರಾಹೀನತೆ ಶುರುವಾಗುತ್ತೆ, ಇನ್ಸೋಮ್ನಿಯಾ. ಸರಿಯಾಗಿ ನಿದ್ದೆ ಇಲ್ಲದೆ ಮೆದುಳು ಹೈಪರ್ ಆಕ್ಟಿವ್ ಆಗಿ ಕಾರಣವೇ ಇಲ್ಲದೆ ಆತಂಕ ಆಗೋದು, ಕೈಕಾಲು ನಡುಗೋದು, ಆಂಕ್ಷಿಯಸ್ ಆಗೋದು ಶುರುವಾಗ್ಬೋದು. ವಿಪರೀತ ಇರಿಟಬಿಲಿಟಿ, ಕಿರಿಕಿರಿ ಶುರುವಾಗುತ್ತೆ. ಇದನ್ನೇ ಜಿಟರ್ಸ್ ಅಂತ ಕರೆಯೋದು. ಮತ್ತೊಂದು ಕಡೆ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕೆ ಪ್ಯಾಂಕ್ರಿಯಸ್ ಓವರ್ ಟೈಮ್ ಡ್ಯೂಟಿ ಮಾಡಿ ಕಡೆಗೆ ಸುಸ್ತಾಗ್ಬಿಡುತ್ತೆ. ಪರಿಣಾಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರುವಾಗ್ಬೋದು. ಯುವಕರಲ್ಲಿ ವಿಪರೀತ ಬೊಜ್ಜು ಹಾಗೂ ಟೈಪ್ 2 ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಆಗ್ಬೋದು. ಕೆಲವೊಂದು ಎನರ್ಜಿ ಡ್ರಿಂಕ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಶುಗರ್ ಫ್ರೀ ಅಂತ ಹೇಳ್ತಾರೆ. ಅಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅನ್ನ ಹಾಕಿರ್ತಾರೆ. ಅವು ಗಟ್ ಹೆಲ್ತ್ ಅನ್ನ ಗಟರ್ ತರ ಮಾಡಿಬಿಡ್ತವೆ. ಡ್ಯಾಮೇಜಿಂಗ್ ಅದು ಹೊಟ್ಟೆಯ ಆರೋಗ್ಯಕ್ಕೆ. ಲಾಂಗ್ ಟರ್ಮ್ ನಲ್ಲಿ ಕೆಲವೊಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಕ್ಯಾನ್ಸರ್ ಕಾರಕಗಳು ಕೂಡ. ಜೊತೆಗೆ ಎನರ್ಜಿ ಡ್ರಿಂಕ್ ಹಲ್ಲುಗಳಿಗೂ ಕೂಡ ಶತ್ರು. ಇದರಲ್ಲಿರೋ ಸಿಟ್ರಿಕ್ ಸಕ್ಕರೆಯೊಂದಿಗೆ ಸೇರಿದಾಗ ನೇರವಾಗಿ ನಮ್ಮ ಹಲ್ಲಿನ ಮೇಲ್ಮೈನಲ್ಲಿರೋ ಎನಾಮಲ್ ಕೋಟಿಂಗ್ ಅನ್ನ ಕರಗಿಸ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ಹಲ್ಲುಗಳು ಬೇಗ ಹುಳುಕಾಗೋಕೆ, ಸೆನ್ಸಿಟಿವಿಟಿ ಶುರು ಆಗೋಕೆ ಇದೇ ಕಾರಣ. ಎಲ್ಲಕ್ಕಿಂತ ಮುಖ್ಯವಾಗಿ ಕಿಡ್ನಿ ಡ್ಯಾಮೇಜ್. ನೀವು ಗಮನಿಸಿರ್ಬೋದು, ಆಟ ಆಡುವಾಗ, ವರ್ಕೌಟ್ ಮಾಡುವಾಗ ನೀರು ಕುಡಿಯೋ ಬದಲು ಇದೇ ಎನರ್ಜಿ ಡ್ರಿಂಕ್ ಕುಡಿತಾ ಇರ್ತಾರೆ. ಇದು ವಿಪರೀತ ಡಿಹೈಡ್ರೇಷನ್ಗೆ ಕಾರಣ ಆಗ್ಬೋದು. ಆಗ ರಕ್ತ ಗಟ್ಟಿಯಾಗಿ ಆ ಕೆಮಿಕಲ್ಸ್ನ ಫಿಲ್ಟರ್ ಮಾಡೋಕ್ಕೆ ಕಿಡ್ನಿ ಮೇಲೆ ಹೆಚ್ಚಿನ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಕೆಫೀನ್ ಡೈರೆಟಿಕ್ ಆಗಿ ಕೆಲಸ ಮಾಡುತ್ತೆ. ದೇಹದಲ್ಲಿರೋ ನೀರಿನಂಶವನ್ನು ಮೂತ್ರದ ಮೂಲಕ ಜಾಸ್ತಿ ಹೊರ ಹಾಕುತ್ತೆ. ಸೊ ಸ್ನೇಹಿತರೆ, ಸೆಲೆಬ್ರಿಟಿ ಅಡ್ವರ್ಟೈಸ್ಮೆಂಟ್ಸ್ ನೋಡಿ, ಅಲ್ಲಿ ಸೂಪರ್ ಮ್ಯಾನ್ಗಳ ಥರ ಆಡೋದು ನೋಡಿ ಅಪ್ಪಿ ತಗೊಂಡು ಕುಡಿದ್ರೆ ಚಟ ಹತ್ಕೊಂಡ್ಬಿಡುತ್ತೆ. ಕುಡಿದ ತಕ್ಷಣ ಸೂಪರ್ ಮ್ಯಾನ್ ಥರ ನಾನು ಕೆಲಸ ಮಾಡ್ತೀನಿ, ನನಗೆ ಶಕ್ತಿ ಬಂತು, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಫೀಲಿಂಗ್ ಬರೋಕ್ಕೆ ಶುರು ಆಗುತ್ತಲ್ಲ, ಆಮೇಲೆ ಮುಗೀತು. ಅದಕ್ಕೆ ಅಡಿಕ್ಷನ್ ಆಗಿ ಹೋಗ್ಬಿಡುತ್ತೆ, ಚಟ ಆಗಿಬಿಡುತ್ತೆ. ಹೊಸ ರೀತಿಯ ಡ್ರಿಂಕಿಂಗ್ ಹ್ಯಾಬಿಟ್ ಆಗುತ್ತೆ. ಇದು ನಿಮ್ಮ ಮೆದುಳು ಮತ್ತೆ ಕುಡಿ ನನಗೆ ಕುಡಿಸು ಅಂತ ಹಠ ಹಿಡಿಯುತ್ತೆ. ಅನಿವಾರ್ಯವಾಗಿ ಇನ್ನೊಂದು ಕ್ಯಾನ್ ಓಪನ್ ಮಾಡಬೇಕಾಗತ್ತೆ. ಕ್ರಮೇಣ ನಿಮ್ಮ ದೇಹಕ್ಕೆ ಟಾಲರೆನ್ಸ್ ಬಂದು 1 ಬಾಟ್ಲಿ ಬದಲಿಗೆ 2 ಬಾಟ್ಲಿ, 2 ಬಾಟ್ಲಿ ಬದಲಿಗೆ 3 ಬಾಟ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಈ ಎನರ್ಜಿ ಡ್ರಿಂಕ್ನ ಹೊಸ ರೀತಿಯ ದುಶ್ಚಟದಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳಿ, ದೂರ ಇಡಿ. ಎಲ್ಲೋ ಡ್ರೈವಿಂಗ್ ಮಾಡಬೇಕು, ತುಂಬ ನಿದ್ದೆ ಬರಂಗಾಗ್ತಿದೆ, ಕಾಫಿನೂ ಅರ್ಜೆಂಟಿ ಸಿಗ್ತಾ ಇಲ್ಲ, ಡ್ರೈವ್ ಮಾಡಲೇಬೇಕು, ಅಪಘಾತ ಆಗುತ್ತಿಲ್ಲ ಅಂದರೆ ಅನ್ನೋ ಸನ್ನಿವೇಶದಲ್ಲಿ ಬೇಕಾದರೆ ಯಾವತ್ತಾದರೂ ಒಂದ್ಸಲಿ, ರೇರ್ಲಿ ವರ್ಷಕ್ಕೊಂದ್ಸಲಿನೋ 6 ತಿಂಗಳಿಗೊಂದ್ಸಲಿನೋ ಅನಿವಾರ್ಯ ಸಂದರ್ಭಗಳಲ್ಲಿ ಬೇಕಾದರೆ ಕೆಫಿನ್ಗೋಸ್ಕರ ಏನೋ ಅಪಘಾತ ತಪ್ಪಿಸೋಕೆ ಅಂದರೆ ಓಕೆ, ನಾನು ಕೂಡ ಆ ಥರ ಯೂಸ್ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಆದರೆ ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅಂಥ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇದನ್ನು ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹೊಸ ರೀತಿಯ ಡ್ರಿಂಕಿಂಗ್ ಹ್ಯಾಬಿಟ್ ಆಗೋದನ್ನು ನೀವು ತಡೀರಿ ಸೊಸೈಟಿಯಲ್ಲಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ಇದೆ. ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಎಸ್ಪೆಷಲಿ ದುಡಿಯೋ ವ್ಯಕ್ತಿಗಳು, ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡು ನಿಮ್ಮ ಫ್ಯಾಮಿಲಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸ್ಕೊಡ್ಬಹುದು.
ಸೆಕ್ಯೂರ್ ಮಾಡ್ಬೋದು. ದುರದೃಷ್ಟಕರ ಸನ್ನಿವೇಶದಲ್ಲಿ ದುಡಿಯೋ ವ್ಯಕ್ತಿನ ಫ್ಯಾಮಿಲಿ ಕಳ್ಕೊಂಡ್ರೆ ಅವ್ರಿಗೆ ಅಟ್ಲೀಸ್ಟ್ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಇರುತ್ತೆ. ಆಗಲೇ ಹೇಳಿದಾಗೆ ಜಸ್ಟ್ 400-500 ರೂಪೀಸ್ಗೆಲ್ಲ ₹1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಕೊಡೋ ಪ್ಲಾನ್ಸ್ ಭಾರತದಲ್ಲಿದ್ದಾವೆ. ಎಲ್ಲವೂ ಕೂಡ IRDAIನಿಂದ ರೆಗ್ಯುಲೇಟೆಡ್ ಇನ್ಶೂರೆನ್ಸ್ ಕಂಪನಿಗಳೇ ಆಫರ್ ಮಾಡೋ ಪ್ಲಾನ್ಸ್. ನೀವೇನು ಕೂಡ ಮಾಡಿಸಿಲ್ಲ ಅಂದರೆ ಮಿಸ್ ಇಲ್ಲದೆ ಲಿಂಕನ್ನು ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ ವಿಡಿಯೋ ಕೆಳಗೆ. ಮತ್ತೆ ಭೇಟಿ ಆಗ್ತಿರೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ.